ಮನೇಲಿ ಅಷ್ಟು ಕೆಲಸ ಮಾಡ್ತೀಯಂತೆ ಇಲ್ಲಿ ಮಾಡ್ಕೊಡ್ತಾ ಇರ್ತೀವ ಬಾ. ಮನೇಲಿ ಎಂಟಿಗೆ ಸಹಾಯ ಮಾಡಿದ್ರೆ ಇನ್ಯಾರು ಸಹಾಯ ಮಾಡಕೈತದೆ ಗುರು? ಏಯ್ ಈ ಟೈಮಲ್ಲಿ ಅದು ಇಂಪಾರ್ಟೆಂಟ್ ಇಲ್ಲ, ಮುಚ್ಚು ಬಾಯ್. ಹಂದಿಲಿ ಮೇನಾಗಿ ತಿನ್ಬೇಕಾಗಿದ್ದೆ ಬಾರು, ಅದು ಆರೋಗ್ಯಕ್ಕೆ ತುಂಬ ಒಳ್ಳೇದು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅಂತಮ್ಮ ಇವತ್ತು ರೆಸಿಪಿ ಹೆಂಗಿತ್ತು? ಪೈಸಕ್ಬೇಕು ಬೂಂದಿ ಹಂದಿ ಬಿರಿಯಾನಿ ಚಿಂದಿ. ಅಂತಮ್ಮ ಇವತ್ತು ಸ್ಪೆಷಲ್ ಏನು? ಹಂದಿ ದಮ್ ಬಿರಿಯಾನಿ. ನಮ್ಮಳ್ಳಿನೇ ಅಂದ, ನಮ್ಮಳ್ಳಿಯವ್ರಿಗೆ ಇನ್ನೂ ಚಂದ. ಬಾಗುರು ನಮ್ಮಳ್ಳಿಗೆ ಹಂಚ್ಕೊಂತೀನಿ ಜೊತೆಗೆ. ಹಾಕಿ ತೊಳೆಯೋಣ ಫ್ರೆಶ್ ಆಗಿ. ಶುದ್ಧವಾಗಿರೋದೇ ಮುಖ್ಯ ಅಲ್ಲೋಕಿರೋ. ನೀವು ಚೆನ್ನಾಗಿ ಶುದ್ಧ ಮಾಡ್ತೀರಿ ಅಂತ. ಇಲ್ಲ ನಿಮ್ಮ ಶುದ್ಧ ಮಾಡಕ್ಕೆ ಬರಲ್ಲ ನಮಗೆ. ಅವರು ಮದುವೆ ಆಗಿದೆ, ಅವ್ರಿಗೆ ಅನುಭವ ಇರ್ತದೆ, ಮನೇಲೆಲ್ಲ ತೊಳೆದು ಒಂಥರ. ಈಗ ಇಲ್ಲಿ ಯಾರು ಮದುವೆ ಆಗಿರೋದಿಲ್ಲ ಅಂತ ನಮ್ಮ ಲೋಕಿ ಅಣ್ಣನ ಕೈಲಿ ತೊಳೆಸ್ತಾ ಇದ್ದೀವಿ. ಸೋಪ್ ಹಾಕೊಂಡು ತೊಳೆದ್ರು ಅಷ್ಟು ಕ್ಲೀನ್ ಆಗಲ್ಲ ಲೋಕಿ. ಹಿಂಗೆ ಕಲ್ಲುಪ್ಪು, ಅರಿಶಿಣ ಪುಡಿ, ಮನೇಲಿ ಹೆಂಗೆ ಕತ್ತರಿಸ್ತಾರೆ ಅದೇ ರೀತಿ ನಮಗೂ ಕೂಡ ಕನ್ನಡ ಪಾಕಶಾಲೆಗೆ ಬಂದು ಹೆಲ್ಪ್ ಮಾಡ್ತವ್ರೆ ಲೋಕೇಶ್ ಅವರು. ಅವರ ಸೇವೆಯನ್ನು ನಾವು ಶ್ಲಾಘಿಸ್ತಾ ಇದ್ದೀವಿ. ತುಂಬ ಖುಷಿ ಆಯ್ತದೆ. ಮನೇಲೂ ಕೂಡ ಇದೇ ರೀತಿ ತಮ್ಮ ಧರ್ಮಪತ್ನಿಯವ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಆದರೆ ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅವ್ರ ಹೆಂಡತಿಯವರು ಹೇಳ್ತಾರೆ ಆಮೇಲೆ ಕಮೆಂಟಲ್ಲಿ ಹೇಳ್ತಾರೆ. ಎಣ್ಣೆ, ಈರುಳ್ಳಿ, ಮೆಣಸಿನ್ಕಾಯಿ, ಮಸಾಲೆ ಪದಾರ್ಥಗಳು, ಜಾಕಾಯಿ, ಜಾಪತ್ರೆ, ಅನಾನಸ್ ಹೂವು, ಪಲಾವ್ ಎಲೆ ಎಲ್ಲ ಹಾಕೋತಾ ಇದ್ದೀವಿ. ಚಕ್ಕೆ, ಲವಂಗ, ಸೋಂಪು ಕಾಳು, ಏಲಕ್ಕಿ, ಕಸೂರಿ ಮೆಂತ್ಯ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಬ್ಬಿರೋ ಮೆಣಸಿನ್ಕಾಯಿ, ಕೊಂಡಿರೋ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕೊಂಡಿರೋ ಟೊಮೊಟೊ, ಕಲ್ಲುಪ್ಪು, ಬೇಯಿಸ್ಕೊಂಡಿರೋ ಹಂದಿ, ಅರಿಶಿಣ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ನೀರು, ಅಕ್ಕಿ, ನಿಂಬೆಹಣ್ಣು,
ಕೊತ್ತಂಬರಿ ಸೊಪ್ಪು, ನಾವೇ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಗರಂ ಮಸಾಲ, ಏನ್ ಮಾತಾಡೋದು ನಾನು ಸ್ವಲ್ಪನೇ ನೋಡಿ, ಇವತ್ತು ನಾವು ಪೋರ್ಕ್ ಬಿರಿಯಾನಿ ಮಾಡಿದ್ದೀವಿ. ನಾನು ಫೋರ್ಕಲ್ಲಿ ಡ್ರೈ ನೋಡಿದ್ದೆ, ಫಸ್ಟ್ ಟೈಮು ಪೋರ್ಕ್ ಬಿರಿಯಾನಿ ನೋಡ್ತಾ ಇರೋದು. ಅದು ನಮ್ಮ ಹಳ್ಳಿ ಸ್ಟೈಲಲ್ಲಿ ಬಾಳೆ ಎಲೆ ಮೇಲೆ ತಿಂತಾರೆ. ಹೆಂಗಿದೆ ಅಂದರೆ ಸಖತ್ತಾಗಿದೆ. ಪೀಸ್ ಅಂತೂ, ಆ ಪೀಸಲ್ಲಿ ಬಾರ್ಗಳಂತೂ ಹೆಂಗಿದೆ ಅಂದರೆ ತಿಂತಾಯಿದ್ರೆ ರುಚಿಗೆ ತಕ್ಕಾಗೆ ಸಖತ್ತಾಗಿ ಬರ್ತಿದೆ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂದರೆ ಪೀಸು. ಬಾರು ಪಿಗ್ಗಲ್ಲಿ ಹಂದಿಲಿ ಮೇನಾಗಿ ತಿನ್ನಬೇಕಾಗಿದ್ದೆ ಬಾರು. ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನೀವು ಮನೇಲಿ ಬಿರಿಯಾನಿ ಜೊತೆ ಮಾಡ್ತೀನಿ, ಅದು ಬಾಳೆ ಎಲೆಲೇ ತಿನ್ನಿ ದಯವಿಟ್ಟು. ಸೂಪರು. ನಾನು ಪೋರ್ಕಲ್ಲಿ ತುಂಬ ಥರ ಐಟಮ್ಸ್ ತಿಂದಿದ್ದೆ, ಬಟ್ ಪೋರ್ಕ್ ಬಿರಿಯಾನಿ ನಮ್ಮ ಹುಡುಗರು ನಾಟಿ ಸ್ಟೈಲಲ್ಲಿ ಮಾಡಿರೋದು ಇವತ್ತೇ ತುಂಬ ಚೆನ್ನಾಗೈತೆ, ಅದ್ಭುತವಾಗಿ ಬಂದೈತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಂದಿ ಮಾಂಸದ ಬಿರಿಯಾನಿ ತಿಂದಿರಲಿಲ್ಲ ಯಾವತ್ತೂ, ಇವತ್ತು ತಿಂತಾಯಿದ್ದೀನಿ. ಹಂದಿ ಮಾಂಸ ಇಷ್ಟ ನನಗೆ, ಅದೇ ಫ್ರೈ ಅವು ಇವೆಲ್ಲ ತಿಂದಿದ್ದೆ ಚೆನ್ನಾಗೆ. ಇದು ಮಾತ್ರ ತಿಂದಿರಲಿಲ್ಲ, ಆದರೂ ಸೂಪರಾಗಿ ಮಾಡೋರೆ ನಮ್ಮ ಹುಡುಗರು. ತಿಂತಾಯಿದ್ದೀನಿ, ಸೂಪರಾಗದೆ. ಫೋರ್ಕಲ್ಲು ಬಿರಿಯಾನಿ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ, ನಮ್ಮ ಹುಡುಗರು ಮಾಡವ್ರೆ, ಸಾಕಾದಾಗೈತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಅಂತಮ್ಮ ಇವತ್ತು ರೆಸಿಪಿ ಹೆಂಗಿತ್ತು? ಬಯಸಬೇಕು ಬುಂದಿ ಹಂದಿ ಬಿರಿಯಾನಿ ಚಿಂದಿ. ಹೇಳಪ್ಪ. ಏನ್ ಗುರು ಇವತ್ತು ಹಂದಿ ಬಿರಿಯಾನಿ ಅಂತ ಇದ್ಯಾ? ನಾನು ತಿಂದೇ ಇಲ್ಲ ಇದನ್ನ, ಹೆಂಗಿರ್ತದೆ ನೋಡ್ಲೇಬೇಕು ನಾನು. ಬಾಗುರು ನಿನಗಿಂತ ಹೆಚ್ಚಾ ಮನೇಲಿ ಅಷ್ಟು ಕೆಲಸ ಮಾಡ್ತೀಯಂತೆ, ಇಲ್ಲಿ ಮಾಡ್ಕೊಡ್ತಾ ಇರ್ತೀವ ಬಾ. ಮನೇಲಿ ಎಂಟಿಗೆ ಸಹಾಯ ಮಾಡಿದ್ರೆ ಇನ್ಯಾರು ಸಹಾಯ ಮಾಡಕೈತದೆ ಗುರು? ಏಯ್ ಈ ಟೈಮಲ್ಲಿ ಅದು ಇಂಪಾರ್ಟೆಂಟ್ ಇಲ್ಲ, ಮುಚ್ಚು ಬಾಯಿ. ಅವರೇ ಸಹಾಯ ಮಾಡಬೇಕು. ಅದು ಅವರು ಮಾಡ್ತಾ ಇರೋಂಥ ಕೆಲಸಗಳು ಅರ್ಧಾಂಗಿ ಅಂತ ಕಟ್ಕೊಂಡಿರೋದೇಂತಕ್ಕೆ, ಅವ್ರು ಈ ಮದುವೆ ಆಗಿ ಅವ್ರ ಕಷ್ಟದಲ್ಲಿ ಅರ್ಧವನ್ನ ಹಂಚ್ಕೊಳಕ್ಕೆ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ. ಅದು ಮಾಡಿದ್ರೆ ಅವನೇನಾರು ಪಕ್ಕದ ಮನೆ ಹೆಂಡತಿಗೆ ಸಹಾಯ ಮಾಡಕ್ ಹೋದ್ರೆ ಇಕ್ತಾರೆ. ಲೋಕಣ್ಣವ್ರ ಮನೇಲಿ ಜಾಸ್ತಿ ಪಾತ್ರೆ ಬೆಳಗೋದು, ತೊಳ್ಸೋದು ಎಲ್ಲ ಮಾಡ್ತಾರಂತೆ. ಈ ಅದನ್ನೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ಲಾಯರ್ನ ನೋಡಕ್ಕೆ ಹೋದ್ರಂತೆ. ಲಾಯರ್ನು ಮನೇಲಿ ಪಾತ್ರೆ ಬೆಳಗೋದು ತೋರಿಸ್ಬಿಟ್ಟು ತೊಳಿತಾ ಇರೋದು ನೋಡ್ಬಿಟ್ಟು ಇವರೇ ತೊಳಿತಾರಲ್ಲ, ಇನ್ನೇನು ನಾನೇನಕಪ್ಪ ಇವ್ರ ಮೇಲೆ ಕೇಸ್ ಹಾಕೋದು ಅಂದ್ಬಿಟ್ಟು ಬಂದ್ಬಿಟ್ಟು